ಆಯಿತು, ಮುಗಿದು ಚರ್ಚೆ ಮುಗಿದು. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಟ್ಟಂತ ತಮಗೆ ಧನ್ಯವಾದಗಳು. ಅಧ್ಯಕ್ಷರೇ, ಕಳೆದ 15 ದಿವಸಗಳಿಂದ ಬೀದರ್, ಕಲಬುರಗಿ, ಯಾದಗಿರಿನಲ್ಲಿ ನಾವು ಹಿಂದೆಂದೂ ನೋಡಿದಂತ ಧಾರಾಕಾರದ ಮಳೆ ಆಗ್ತಾ ಇದೆ. ಅಧ್ಯಕ್ಷರೇ, ಈ ಸಲ ಬೀದರ್, ಕಲಬುರಗಿ, ಯಾದಗಿರಿಯಲ್ಲಿ ಮುಂಗಾರು ಮಳೆ ಬಹಳ ತುಂಬಾ ಚೆನ್ನಾಗಿತ್ತು. ಅಧ್ಯಕ್ಷರೇ, ನಮ್ಮೆಲ್ಲ ರೈತರು ಅತ್ಯಂತ ಖುಷಿಯಿಂದ ತೊಗರಿ, ಸೋಯಾಬೀನ್, ಉದ್ದ, ಹೆಸರ ಒಳ್ಳೆ ರೀತಿಯಲ್ಲಿ ಬಿತ್ತಣಿಕೆ ಮಾಡಿದ್ರು. ಅಧ್ಯಕ್ಷರೇ, ನಮ್ಮಲ್ಲಿ ಈ ಸಲ ಬೀದರ್ ಜಿಲ್ಲೆಯೊಳಗ 1,21,000 ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ. ಅಧ್ಯಕ್ಷರೇ, ಬೀದರ್, ಕಲಬುರಗಿಯಲ್ಲಿ 6 ಲಕ್ಷ ಹೆಕ್ಟೇರ್ ಎಕರೆಯಲ್ಲಿ ತೊಗರಿ ಇದೆ. ಅಧ್ಯಕ್ಷರೇ, ಈ ಸಲ ಪರಿಸ್ಥಿತಿ ಹೆಂಗಾಗಿದೆ ಅಧ್ಯಕ್ಷರೇ ನಮ್ಮ ಕಡೆ ಅಂದ್ರೆ ತೊಗರಿ ಎಲ್ಲ ಪೂರ್ತಿ ಮಳೆಯಿಂದ ನೆಲಸಮ ಆಗಿದೆ. ಅಧ್ಯಕ್ಷರೇ, ಸೋಯಾಬೀನ್ ಯಾವ ಹಂತದೊಳಗೆ ಈಗ ಸದ್ಯ ಅದ ಅಂದ್ರೆ ಅದು ಬಿಸಿಲು ಬಿದ್ದು ಜರ ಗಾಳಿ ಬಿಟ್ಟಿತ್ತಂದ್ರ ಬೀಜ ತುಂಬ್ಕೋತಿದ್ದ. ಸೋಯಾಬೀನ್ ಈಗ ಅದು ಬೀಜನೂ ತುಂಬ್ಕೊಳಕ್ ತಯಾರಿಲ್ಲ. ಹೆಸರ, ಉದ್ದ ಬಹಳ ಒಳ್ಳೆ ರೀತಿಯಲ್ಲಿ ಈ ಸಲ ಫಸಲು ಬಂದ. ಪರಿಸ್ಥಿತಿ ಹೆಂಗದ ಅಂದ್ರ ಆ ಹೆಸರಿನ ರಾಶಿ ಮಾಡ್ಕೊಂಬಂತ ಸ್ಥಿತಿದೊಳಗೆ ಯಾವ ರೈತರು ಇಲ್ಲ. ಪ್ರತಿಯೊಬ್ಬ ರೈತರು ಕಣ್ಣೀರು ಇಡ್ತಕ್ಕಂತ ಪರಿಸ್ಥಿತಿ ಇದೆ. ಅಧ್ಯಕ್ಷರೇ, ಈ ಸಲ ಅತಿಯಾದ ಮಳೆಯಿಂದ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಪ್ರಭು ಚವ್ಹಾಣ್ ಗಮನಕ್ಕೆ ತಂದಿದ್ದಾರೆ. ಎಮ್ಮಿಗಳು ಹರ್ಕೊಂಡು ರೋಡ್ ಮೇಲೆ ಬಿದ್ದು ಸತ್ತವ. ಎಷ್ಟು ಮಂದಿಗಳು ಬಾಯವ. ಬಾಯಿ ಎಲ್ಲ ಸಂಪೂರ್ಣ ಮುಚ್ಚ ಹೋಗ್ಯಾವ. ಪಂಪ್ ಸೆಟ್ಗಳೆಲ್ಲ ಹರ್ಕೊಂಡು ಹೋಗ್ಯಾವ. ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೀನಿ ತಾವು ತಮ್ಮ ಒಳ್ಳೆ ಕ್ರಿಯಾಶೀಲ ಮಂತ್ರಿಗಳಿಗೆ, ಶಾಸಕರಿಗೆ, ಯಾರಿಗೆ ರೈತರು ನೋವು ಅತ್ಯಂತ ಸಮೀಪದಿಂದ ನೋಡಿ ಅರ್ಥ ಮಾಡ್ಕೋಬಲ್ರೋ, ಯಾರು ಸರ್ಕಾರಿ ಶಾಲೆಯೊಳಗ ಕನ್ನಡ ಮಾಧ್ಯಮದ ಓದು ಮಂತ್ರಿ ಆಗಿರೋ, ಶಾಸಕರಾಗಿರೋ ಅಂಥವ್ರಿಗೆ ಮಾತ್ರ ನಮ್ಮ ಕಡೆ ನೀವೇನ್ರೆ ಕಸರ ನಮ್ದು ಏನ್ ತಕ್ಲೀಫ್ ಅದ ಅಂತ ಹೇಳಿ ಅವ್ರು ನೋಡಿ ತಿಳ್ಕೋಬಹುದು. ಅದಕ್ಕಾಗಿ ಇವತ್ತ ಬೆಂಗಳೂರಿನೊಳಗ ಎಲ್ಲರೇ ಒಂದು ಗುಂಡಿ ಬಿದ್ದದಂದ್ರ ಅದ್ರ ಬಗ್ಗೆ 2-3 ಗಂಟೆ ಚರ್ಚೆ ಆಗ್ತದೆ. ಬೆಂಗಳೂರ ನನಗೂ ಹೆಮ್ಮೆ ಅದ. ಬೆಂಗಳೂರು ಈ ರಾಜ್ಯ ಕನ್ನ ಕೊಡ್ತಕ್ಕಂತ ನಗರ, ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ಅಧ್ಯಕ್ಷರೇ, ಇವತ್ತು ನಮ್ಮ ರೈತರ ಪರಿಸ್ಥಿತಿ ಬಂದ್ ನೋಡ್ರಿ. ಅವ್ರ ಮೈ ಮೇಲೆಲ್ಲ ತೂತ ಬಿದ್ದು ಹೋಗ್ಯಾವ. ಅವ್ರ ಮೈ ಮೇಲೆಲ್ಲ ಗುಂಡಿ ಬಿದ್ದವ. ಯಾರಿಗೆ ನಿಜವಾಗಿ ಆ ರೈತರ ಕಳಕಳಿ ಇಲ್ಲ ಅಂಥವ್ರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಗ್ತದೆ. ಅದಕ್ಕಾಗಿ ದಯಮಾಡಿ ಒಬ್ಬ ರೈತ ಎಲ್ಲಿಂದೋ ಸಾಲ ಸೂಲ ಮಾಡಿ, ಯಾರ ಬಲ್ಲೋ ಸಾವುಕಾರಿಕೆ ಸಾಲ, ಬ್ಯಾಂಕಿನ ಸಾಲ ಮಾಡಿ ತೊಗರಿ, ಸೋಯಾಬೀನ್, ಉದ್ದ, ಹೆಸರ 3 ಬಿತ್ತೇನೆ. ಒಂದು ಚೀಲ ಮಾಲ್ ಆಗಲ್ಲ. ಹೊಲಕ್ಕೆ ಹೋಗೋ ಹಾದಿಗಳು ಹೆಂಗ ಅಂದ್ರೆ ಮನುಷ್ಯರು ನಡಿಲಕ್ಕೆ ಸಾಧ್ಯ ಇಲ್ಲ, ದನಗಳು ಹೋಗಕ್ಕೆ ಸಾಧ್ಯ ಇಲ್ಲ. ಅಂತ ಗ್ರಾಮೀಣ ರಸ್ತೆಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅವ್ರಿಗೆ ಕೈ ಮುಗಿತೀನಿ ನಾನು. ಸರ್, ತಾವು ಗ್ರಾಮೀಣ ರಸ್ತೆಗಳಿಗೆ ನಮ್ಮ ರೈತರಿಗೆ ಹೊಲಕ್ಕೆ ಹೋಗೋ ಹಾದಿ ಮಾಡಿಕೊಡ್ರಿ ಸರ್. ಆಮೇಲೆ ಯಾವುದೇ ಬೆಂಗಳೂರು ಮಾಡಿ ಸರ್, ಗ್ರೇಟರ್ ಬೆಂಗಳೂರು ಮಾಡ್ರಿ, ಬ್ರ್ಯಾಂಡ್ ಬೆಂಗಳೂರು ಮಾಡ್ರಿ, ನಮ್ದು ಸಹಕಾರದ. ಅದಕ್ಕೆ ತಾವು ಒಂದು ಸಲ ತಾವು ಬಸವ ಕಲ್ಯಾಣಕ್ಕೆ ಒಂದ್ಸಲ ಬರ್ರಿ ಸರ್, ಬೀದರ್ಗೆ ಬರ್ರಿ, ಕಲಬುರಗಿಗೆ ಬರ್ರಿ ಸರ್. ಒಂದು ಸಲ ರೈತರ ಜೊತೆ ಆ ಹಾದಿಗಳಿಗೆ ಒಂದು ಸಲ ತಾವು ನಡೆದು ನೋಡಿ ಸರ್, ನೀವು ಕಣ್ಣೀರ್ ಹಾಕ್ತೀರಿ ಸರ್. ಅವ್ರ ಪರಿಸ್ಥಿತಿ ಅವ್ರು ಕಣ್ಣೀರ್ ಹಾಕ್ತೀರಿ ಸರ್. ಅದಕ್ಕಾಗಿ ಸರ್, ಏನು ರಾಷ್ಟ್ರಕವಿ ಕುವೆಂಪು ಅವರು ಸರ್, ರಾಷ್ಟ್ರಕವಿ ಕುವೆಂಪು ಅವರು ರೈತರ ಬಗ್ಗೆ ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು, ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನು, ಗೌರವ ಕಾಶಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಧರ್ಮ ನಿಂತಿದ್ದು ಅದ್ರ ಮೇಲೆ ಅದಕ್ಕಾಗಿ ದಯಮಾಡಿ ತಮ್ಮ ಕೈ ಮುಗಿತೀನಿ ನಾನು. ಒಂದು ಕೆಲವೇ ದಿನದೊಳಗ ಅಲ್ಲಿ ನೋಡಿದಂತ ಪರಿಸ್ಥಿತಿ, ಅಲ್ಲಿ ರೈತರು ಎಷ್ಟು ಕಷ್ಟದೊಳಗಿದ್ದಾರ. ಇವತ್ತು ರೈತ ಏನೋ ಆಶೆ ಮಾಡಿ ಈ ಸಲ ಮುಂಗಾರು ಚಂದಾಗ್ಯದಪ್ಪ, ನನ್ನ ಮಗಳ ಮದುವೆ ಮಾಡಮಿ ಅಂತ ಹೇಳಿ ಆಶೆದೊಳಗಿದ್ದನು. ಎಲ್ಲೋ ಕಷ್ಟಪಟ್ಟು ಬೆಂಗಳೂರ್ಕೋ, ಹುಬ್ಬಳ್ಳಿ, ಧಾರವಾಡಕೋ ತನ್ನ ಮಗನಿಂದ ಓದಲಕ್ಕೆ ಇಟ್ಟಿಲ್ಲ. ಅವನು ಫೀಸ್ ಕಟ್ತಕ್ಕಂತ ಪರಿಸ್ಥಿತಿಯೊಳಗ ನಮ್ಮ ರೈತ ಇಲ್ಲ. ಹರಿಯಾದ ಮಗಳ ಮದುವೆ ಮಾಡ್ತಕ್ಕಂತ ಪರಿಸ್ಥಿತಿ ನಮ್ಮ ರೈತರಿಲ್ಲ. ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ತಾವು ಈ ಸಲ ದೊಡ್ಡ ಮನಸ್ಸು ಮಾಡಿ, ಎಷ್ಟು ರೈತರ ಬೆಳೆ ಹಾನಿಯಾಗಿ ಹೋಗ್ಯದ, ಉದ್ದ, ಹೆಸರ, ಸೋಯಾಬೀನ್, ತೊಗರಿ ಕೊಚ್ಕೊಂಡು ಹೋಗ್ಯದ. ಅತ್ಯಂತ ಮಾನವೀಯತೆಯಿಂದ ತಮ್ಮ ಅಧಿಕಾರಿಗಳಿಗೆ ಅಲ್ಲಿ ಕರ್ಕೊಂಡೊಯ್ದು
ಸರ್ವೆ ಮಾಡಿಸಿ 1 ಎಕರೆಗೆ ಕನಿಷ್ಠ 25,000 ರೂಪಾಯಿ ಅವ್ರಿಗೆ ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಧ್ಯಕ್ಷರೇ. ಇವತ್ತು ನಮ್ಮ ರೈತರು, ಬೀದರ್ ಜಿಲ್ಲೆ ಒಳಗೆ ರೈತರು, ಕಲಬುರಗಿ ಜಿಲ್ಲೆ ಒಳಗೆ ರೈತರು ಸಾಕಷ್ಟು ಜನ ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ ಅಧ್ಯಕ್ಷರೇ. ಇನ್ಶೂರೆನ್ಸ್ ಅವ್ರಿಗೆ ನೋಡ್ರಿ ಅಧ್ಯಕ್ಷರೇ, ಅವ್ರು ಯಾವ ರೀತಿ ಅದು ಕ್ರಾಫ್ಟ್ ಕಟ್ಟಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂತ ಅಧ್ಯಕ್ಷರೇ. 7 ವರ್ಷದಿಂದ ಹಿಡಿತಾರಂತ ಅಧ್ಯಕ್ಷರೇ, 7 ವರ್ಷ. ಈ ಸಲ ನಮ್ಮ ಬೆಳೆ ಸಂಪೂರ್ಣ ಹಾಳಾಗಿ ಹೋಗ್ಯದ. ಅವ್ರು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾರಂದ್ರೆ 7 ವರ್ಷದ ಇಳುವರಿ ತೆಗಿತಾರಂತ ಅಧ್ಯಕ್ಷರೇ. 7 ವರ್ಷದ ಇಳುವರಿ ನೀವು ತೆಗೆದು ಅವನಿಗೆ ಬೆಳೆ ವಿಮೆ ಕೊಟ್ರ ರೈತ ಬದುಕಬೇಕು ಹಂಗ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ಕಣ್ ತೆರೆಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಉಪಮುಖ್ಯಮಂತ್ರಿಗಳೇ, ನಿಮಗೆ ವಿನಂತಿಯನ್ನು ಮಾಡ್ತೇನೆ, ನಮ್ಮ ಕಡೆ ರೈತರ ಪರಿಸ್ಥಿತಿ ನೋಡ್ಲಿಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳೇ, ತಾವು ಕ್ರಿಯಾಶೀಲ ಉಪಮುಖ್ಯಮಂತ್ರಿಗಳು, ನಿಮ್ ಬಗ್ಗೆ ನನಗೆ ಅಪಾರ ಗೌರವದ. ಒಂದು ಸಲ ಬಂದು ತಾವು ರೈತರ ಪರಿಸ್ಥಿತಿ ಒಂದ್ ವೇಳೆ ನೋಡಿದ್ರಂದ್ರ ತಾವು ಕಣ್ಣೀರ್ ಹಾಕ್ತೀರಿ. ಅಲ್ಲಿ ಕುಂತು ರೈತರ ಪರಿಸ್ಥಿತಿ ಕಣ್ಣೀರ್ ಹಾಕ್ತೀರಿ. ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ಆದಷ್ಟು ಕೂಡಲೇ ಒಂದು ನಿಯೋಗ ಮಾಡಿ, ನಾನು ಹೇಳ್ದ ನಮ್ಮ ಕಷ್ಟ, ನಾನು ಹೇಳ್ದ ನಿಮ್ಗೆ ಒಂದು ಗುಂಡಿ ಬಿದ್ದರೆ ಎಷ್ಟು ತ್ರಾಸ ಆಗ್ತದೆ ಬೆಂಗಳೂರದಾಗ. ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳತ್ತಾರ ಅಧ್ಯಕ್ಷರೇ. ನಮ್ಗೆ ಯಾವ ರೀತಿ ನೋವಾಗ್ಲಿಕ್ಕಿಲ್ಲ. ರೈತರು ಮೈ ಮೇಲೆ ಹಾಕೋಲಕ್ ಅಧ್ಯಕ್ಷರೇ ಒಂದು ಬಟ್ಟಿ ಇಲ್ಲ, ಅವಕ್ಕೊಂದು ಲುಂಗಿ ಇಲ್ಲ, ಅವಕ್ಕೊಂದು ಅಂಡರ್ವೇರ್ ಇಲ್ಲ. ಅಷ್ಟು ಪರಿಸ್ಥಿತಿಯೊಳಗ ರೈತರು ಕಣ್ಣೀರಿಡ್ಲತ್ತಾರ ಅಧ್ಯಕ್ಷರೇ. ಅದಕ್ಕಾಗಿ ದಯಮಾಡಿ ಈ ಸರ್ಕಾರಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ, ಆದಷ್ಟು ಬೇಗನೆ ಸರ್ಕಾರ ಒಂದು ನಿಯೋಗ ಮಾಡಿ ಆ ಸರ್ಕಾರಕ್ಕೆ ಯಾವ ರೀತಿ ರೈತರಿಗೆ ತಾವು ಅವರಿಗೆ ಏನು ಪರಿಹಾರ ಕೊಡಬೇಕು. ಇವತ್ತ ನೀವು ಯಾರಿಗಾರ ಕಳಿಸ್ತೀರ ಅಧ್ಯಕ್ಷರೇ, ತಲಾಟಿ ಹೋತನ ಅಧ್ಯಕ್ಷರೇ, ಬಂದರಿ ಮೇಲೆ ನಿಂತ ಕೆಸಿಂದ ಯಾರ ನೋಡ್ಕೊಂಡು ಬಂದು ನಾನು ನೋಡ್ ಬಂದೆ ಅಂತ ಹೇಳಿ ವರದಿ ಮಾಡ್ತಾನೆ ಅಧ್ಯಕ್ಷರೇ. ಇವತ್ತ ಯಾರಿಗೆ ನಿಜವಾಗ್ಲೂ ಆ ರೈತರ ಬಗ್ಗೆ ಕಾಳಜಿ ಅದನೋ ಅದಕ್ಕೆ ದಯಮಾಡಿ ಒಂದು ವಿಶೇಷ ತಂಡ ಮಾಡಿರಿ ಅಧ್ಯಕ್ಷರೇ. ಇವತ್ತು BR ಪಾಟೀಲ್ರು ಕೂಡ ನಮ್ಮ ಕಡೆದವ್ರೆ ಹರ. ಇವತ್ತು ಅಲ್ಲಿ ಎಷ್ಟು ತಕ್ಲೀಫ್ ಅದ ಅಂತಕ್ಕಂಥದ್ದು, ಇವತ್ತು ರೈತರು ಎಷ್ಟು ತೊಂದರೆದಾಗರ ಅಂತಕ್ಕಂಥದ್ದು BR ಪಾಟೀಲ್ರಿಗೆ ನನಕಿನ ಚೆನ್ನಾಗಿ ಗೊತ್ತದ. ಅವ್ರು ಸರ್ಕಾರದೊಳಗಿದ್ದರೆ ತಾವು ಕೂಡ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಮುಖ ಅಧಿಕಾರಿಗಳಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ದವರಿಗೆ, RDPRದವರಿಗೆ ತಾವು ಒಂದು ತಂಡ ಮಾಡಿ ಇವತ್ತ ಒಂದ್ ವೇಳೆ ತಾವು ಬಂದಿಲ್ಲ ಅಂದ್ರೆ ಈಗ ನೋಡಿ ಸರ್, ತಮಗೆ ಗೊತ್ತದ ಹೆಸರಾಗ್ಯಾವ, ಉದ್ದಾಗ್ಯಾವ, ಇಷ್ಟು ಮಳೆ ಬಂದ್ರು ರಾಶಿಗೆ ರೆಡಿ ಅವ. ಯಾವ ಹೊಲದೊಳಗೆ ಹೊಲಕ್ಕೆ ಬರ್ತದೆ ಹೇಳ್ರಿ? ಯಾವ ಹೊಲದಾಗ ಕಾಲಿಡಪ್ಲ ಇಲ್ಲ ಅಧ್ಯಕ್ಷರ ಪರಿಸ್ಥಿತಿ. ಅಂತ ಕೆಟ್ಟ ಪರಿಸ್ಥಿತಿದೊಳಗ ರೈತರ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇನೆ, ತಾವು ಆದಷ್ಟು ಬೇಗನೆ ಆ ರೈತರಿಗೆ ಅವರಿಗೆ ಎಷ್ಟು ಹಾಳಾಗ್ಯದ ಅದ್ರ ಅಟ್ಲೀಸ್ಟ್ 50% ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಲ್ಲ ಅಂತ ಹೇಳಿ ವಿನಂತಿ ಮಾಡಿ ಅಧ್ಯಕ್ಷರೇ ಧನ್ಯವಾದಗಳು. ಅಧ್ಯಕ್ಷರೇ, ಸರ್ ಕೊಡ್ತೇನೆ. ನೀವು ಕೂಡ ಕೊಟ್ಟಿದ್ದೀರಿ JDS ಎಲ್ಲ ಕೂಡ ಬೇಗ ಬೇಗ ಮುಗಿಸಿ. ಅಧ್ಯಕ್ಷರೇ, ಪ್ರತಿ ದಿವಸ ನಾವು ಪೇಪರ್ನಲ್ಲಿ ನೋಡ್ತೀವಿ, ಒಂದು ಕಡೆ ಮುಖ್ಯಮಂತ್ರಿದು, ಒಂದು ಕಡೆ ಉಪಮುಖ್ಯಮಂತ್ರಿ ಫೋಟೋ. ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಮಾಡೋದಲ್ಲೇ ಮುಂದಿದ್ದೀವಿ ಅಂತ ಪ್ರತಿ ದಿವಸ ಹೇಳ್ತಾರೆ. ಒಂದು ಸಣ್ಣ ಉದಾಹರಣೆ ಅಧ್ಯಕ್ಷರೇ, ಸುಮಾರು 39-40 ಸಾವಿರ ಕೋಟಿ SC ST ಸ್ಕೀಮ್ನ ರಿಸರ್ವ್ ಮಾಡಿಟ್ಟಿದ್ದಾರೆ. ಆದರೆ ಈ ಮಳೆಯಲ್ಲಿ ಹೆಚ್ಚು ಹೋದ ವರ್ಷ ಈ ವರ್ಷ ಮಳೆಯಾಗಿದೆ. ಮಳೆಯಲ್ಲಿ ನೋಡಿದರೆ ಎಲ್ಲ ಕಾಲೋನಿಗಳಲ್ಲೂ ಸಹ ಕೊಚ್ಚಿ ಹೋಗಿವೆ, ರಸ್ತೆ ಚರಂಡಿ. ಅದರಲ್ಲೂ ಎಸ್ಪೆಷಲಿ ಗೊಲ್ರಟ್ಟಿ ಅಂತೂ ಹೋಗೋಕ್ಕಾಗೋದಿಲ್ಲ, ಅಷ್ಟು ಕೆಟ್ಟಿದೆ. ಏನು ಡೆವಲಪ್ಮೆಂಟ್ ಅಂತ ಕರಿಬೇಕು ನಾವು? ಆ ದುಡ್ಡನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ಮುಖಾಂತರ ಆ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಎಜುಕೇಷನ್ ಅಂತೂ ಏನೇನು ಆಗಲಿಲ್ಲ. ಒಂದು ಸ್ಕೂಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಯಾವುದೂ ಶಾಂಕ್ಷನ್ ಆಗಿಲ್ಲ. ನಾನು ಕಳೆದ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿ ನಾವು ವಿನಂತಿ ಮಾಡಿದ್ದೆ, ಬೆಳಗಾಂನಲ್ಲಿ ಒಂದು ಲಾ ಕಾಲೇಜು, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಕೊಡ್ರಿ ಅಂತ. ಹೂ ಅಂತ ಹೇಳಿದ್ರು. ಈ ಸರಿ ಮೊನ್ನೆ ಹೋಗಿ ಕೇಳಿದ್ರೆ ಅದು ಬಡ್ಜೆಟ್ನಲ್ಲಿ ಹಾಳಾಗಿಲ್ಲ ಅಂತಾರೆ. ಅಂದರೆ ಬಡ್ಜೆಟ್ನಲ್ಲಿ ಆಡ್ ಮಾಡೋ ಜವಾಬ್ದಾರಿ ನಮ್ದ, ಸರ್ಕಾರ ಹೇಳಿ. ಈಗ ಡೆವಲಪ್ಮೆಂಟ್ ಅಂತೂ ಅದು ಏನೂ ಆಗಿಲ್ಲ. ಸ್ಕೂಲ್ ರಿಪೇರಿ ಅಟ್ಲೀಸ್ಟ್ ಈ ಮಳೆಗಾಲ ತಮಗೆ ಗೊತ್ತಿದೆ, ಹೆಚ್ಚು ಮಾಡಿದ್ ನಮಗಿಂತ ನಿಮಗೆ ಆಗ್ತದೆ. ಈ ರಿಪೇರಿ ಮಾಡಲಿಕ್ಕೆ ದುಡ್ಡು ಕೊಟ್ಟಿಲ್ಲ. ಓಲಿ ಇವ್ರತ ದುಡ್ಡಿಲ್ಲ ಅಂದರೆ DC ಅವ್ರತ ದುಡ್ಡಿದೆ SDRF ಅಲ್ಲಿ, ಆ ದುಡ್ಡು IM ಬಿಡುಗಡೆ ಮಾಡ್ತಿಲ್ಲ. ಜಿಲ್ಲಾ ಮಿನಿಸ್ಟರ್ ಇದ್ದಾರೆ, ನಾನು ಹೋಗಿ ಕೇಳಿದ್ದೀನಿ. ಅಟ್ಲೀಸ್ಟ್ ಸ್ಕೂಲ್ ರಿಪೇರಿಗೆ, ಅಂಗನವಾಡಿ ರಿಪೇರಿಗೆ ದುಡ್ಡು ಮಾಡಿಕೊಂಡು ಏನು ಮಾಡ್ತಾರೆ ಜಿಲ್ಲಾಧಿಕಾರಿಗಳು? ದಯಮಾಡಿ ಅದನ್ನು ಸಂಬಂಧಪಟ್ಟ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಆ ಡೈರೆಕ್ಷನ್ ಕೊಡಬೇಕು. ಕೂಡಲೇ ಎಲ್ಲ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅವೆಲ್ಲ ರಿಪೇರಿ ಮಾಡಿಕೊಡೋದಕ್ಕೆ ಹೆಚ್ಚಿನ ಅಮೌಂಟ್ ಇದೆ, ಅದಕ್ಕೆ ತೊಂದರೆ ಇಲ್ಲ. ರಿಪೇರಿ ಮಾಡಲಿಕ್ಕೆ ಕಷ್ಟ,
ಅದಕ್ಕೆ ಡಿ ಸಿ ಅವರಿಗೆ ಒಂದು ಡೈರೆಕ್ಷನ್ ಕೊಡೋ ಮುಖಾಂತರ ರಿಪೇರಿನ ಕೈ ಎತ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ವಿನಿಸ್ತೀನಿ. PWD RDP ನಾವು ಕೇಳಂಗೇ ಇಲ್ಲ. ತಾವು ನೋಡಿರ್ಬೋದು, ನಮ್ಮಲ್ಲಿ ವೈಟಿ ರಸ್ತೆ ನಮ್ಮ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅಲ್ಲಿ ನೊಣವಿಕೆರೆಗೆ ಹೋಗ್ಲಿಕ್ಕೆ. ನಮ್ಮ ಎಲ್ಲರೂ ಶಿವಲಿಂಗೌಡರು ಅಲ್ಲೇ ಹೋಗ್ತಾರೆ ತುರುವೇಕೆರೆ ಮೇಲೆ. ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಕಳೆದ ಬಾರಿ ಗಲಾಟೆ ಮಾಡಿ ಒಂದು 5 ಕಿಲೋಮೀಟರ್ ಮಾಡಿದ್ದಾರೆ. ಇನ್ನು 5-6 ಕಿಲೋಮೀಟರ್ ಓಡಾಡಕ್ಕಾಗಲ್ಲ. ನಾವು ಎಷ್ಟು ಸರಿ ಕೇಳಿದ್ರು ದುಡ್ಡು ಕೊಡ. ಅಟ್ಲೀಸ್ಟ್ ನಾನು ನಮ್ಮ PWD ಮಿನಿಸ್ಟ್ರಿಗೆ ಹೇಳಿದೆ, ಸೆಂಟ್ರಲ್ಲಿ ಕಳ್ಸಿಕೊಡ್ರಿ, ನಮ್ಮ ಕುಮಾರಸ್ವಾಮಿ ಅವ್ರದ್ದು ಏನಾರು ಮಾಡಿ ನಾನು ಮಾಡ್ಕೊತಿದ್ರೆ ಅದನ್ನು ಕಳ್ಸ್ಕೊಳಕ್ಕಾಗ್ತಿಲ್ಲ, ಇಟ್ಕೊಂಡು ಕೂತಿದ್ದಾರೆ. ಹೀಗಾಗಿ ಬಹಳ ಅನ್ಯಾಯ ಆಗ್ತದೆ. 10 ಕೋಟಿ ರೂಪಾಯಿನ ಕೊಟ್ಟರು ಎಲ್ಲರಿಗೂ, ಅದು ಹಣ ಬಿಡುಗಡೆ ಮಾಡಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ಬರೀ ಪೇಪರ್ನಲ್ಲಿ ಆಗಿದೆ ಹೊರತು ಬಿಡುಗಡೆ ಆಗಿಲ್ಲ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಯಾವ್ದೋ ಹೊಸ ಪ್ರಾಜೆಕ್ಟ್ ತಗೊಂಡಿಲ್ಲ, ಹಳೇದ್ಗೆ LOCನೂ ಕೊಟ್ಟಿಲ್ಲ. 3 ವರ್ಷ ಆಗಿದೆ. ಏನಾಗಬೇಕು ಕಾಂಟ್ರಾಕ್ಟರ್ಗಳು? ನಮ್ಮ ಜ್ಞಾನೇಂದ್ರ ಚೆನ್ನಾಗಿ ಹೇಳಿದ್ರು, 25 ಲಕ್ಷ ಕೆಲಸ ಕೊಡ್ತೀನಿ ಬಾರೋ ಅಂದ್ರೆ ಬರಕಲ್ಲ. ಕಾರಣ LOC ಬರಲ್ಲ. ಒಂದು ಕಾಲದಲ್ಲಿ ಹಗಲೂರ ಹತ್ರ ಬಿಡ್ತಿರ್ಲಿಲ್ಲ, ಅಣ್ಣ ಕೆಲಸ ಬೇಕು ಕೆಲಸ ಮಾಡೋರೇ ಇಲ್ಲ. ಕಾರಣ LOC ಕೊಟ್ಟಿಲ್ಲ. ಕಾಂಟ್ರಾಕ್ಟರ್ ಈ ಟ್ಯಾಕ್ಸ್ ಬಗ್ಗೆ ನಾನು ಹೇಳಕ್ ಬಯಸಲ್ಲ. ಈಗಾಗಲೇ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರು ಸುದೀರ್ಘವಾಗಿ ಟ್ಯಾಕ್ಸ್ ಹೇಳಿದ್ದಾರೆ. ಯಾವುದೂ ಉಳಿದಿಲ್ಲ, ಎಲ್ಲಾ ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಅಲ್ಲ ಇದು, ಟ್ಯಾಕ್ಸ್ ರಾಮಣ್ಣವ್ರ ಸರ್ಕಾರ. 2 ವರ್ಷ ಬರೀ ಟ್ಯಾಕ್ಸ್ ಬಿಟ್ಟು ಇನ್ನೇನು ಹಾಕಿಲ್ಲ. ಹಾಗಾಗಿ ಡೆವಲಪ್ಮೆಂಟ್ ಬಗ್ಗೆ ಚಿಂತೆ ಮಾಡಲ್ಲ, ಬರೀ ಟ್ಯಾಕ್ಸ್ ಹಾಕೋದು. ಹೀಗಾಗಿ ಬಹಳ ಕಷ್ಟ ಆಗಿದೆ. ಈ ಖಾತೆ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಎಕ್ಸಾಂಪಲ್ ಅಧ್ಯಕ್ಷರೇ, ಖಾತೆ ಮಾಡಬೇಕಾದ್ರೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ತದೆ, ಅದ್ರ ಡೆವಲಪ್ಮೆಂಟ್ ಕಟ್ಟಿರ್ತಾರೆ, ಅದ್ರ ಮೇಲೆ ಖಾತೆ ಪ್ರಾಣಿ ಎಲ್ಲ ಮಾಡ್ಕೊಂಡು ಮನೆ ಕಟ್ಟಿರ್ತಾರೆ. ಈ ಖಾತೆ ಆಗ್ಬೇಕೀಗ? ನೀವು ಬಿ ಖಾತೆ ಮಾಡಿ, ಈ ಖಾತೆಯ ಅದನ್ನ ಒಪ್ಕೋತೀರಿ. ಖಾತೆಯವ್ರಿಗೆ ಯಾಕೆ ನೀವು ಈ ಖಾತೆ ಮಾಡ್ತೀರ? ಅದು ದಯಮಾಡಿ ರದ್ದು ಮಾಡಬೇಕು. ಯಾರ ಖಾತೆ ಇದೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಈ ಖಾತೆ ಮಾಡಿ ಒಳಪಡಿಸಬಾರ್ದು. ಅದು ರದ್ದು ಮಾಡಿ ಅದೇ ರೀತಿ ಮುಂದುವರಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ನಮ್ಮ ಇದು ಟ್ಯಾಕ್ಸ್ ಅಮೌಂಟ್ ಬಗ್ಗೆ ಹೇಳಿದರು. 56,422 ಕೋಟಿ ಇಷ್ಟು ಕಲೆಕ್ಷನ್ ಆಗಿದೆ, ಕಲೆಕ್ಟ್ ಮಾಡ್ತಾರೆ. ಏನಾಗಿದೆ ಅಂತ ಹೇಳಿಲ್ಲ. ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಕಷ್ಟ ನಿಮಗೆ? ಏನು ಮಾಡ್ತೀರಿ? ಇವತ್ತು ರಿಪೋರ್ಟ್ ಇದೆ ಪೇಪರ್ನಲ್ಲಿ, ಸುಮಾರು 45,000 ಕೋಟಿ ಸಾಲ ಆಗಿದೆ ಅಂತ. 63 ಕೋಟಿ ಸಾಲ ಮಾಡಿದಂತ ಹೇಳಿದೆ. ಇರಲಿ, ಅದು ಸರ್ಕಾರದ ಚಿಂತನೆ, ಅವರ ಶಕ್ತಿ ಮಾಡ್ತಾರೆ, ತೀರಿಸ್ತಾರೆ, ಅವ್ರಿಗೆ ಬಿಟ್ಟು. ಆದ್ರೆ ನಮ್ಮ ಕತೆ ಏನಾಗಬೇಕು? ಡೆವಲಪ್ಮೆಂಟ್ ಇಲ್ಲದ್ರೆ ನಾವೇನ್ ಮಾಡ್ಬೇಕು ಅಧ್ಯಕ್ಷ? ಸರಿ, ಕಳೆದ ಬಾರಿ ನಾವೆಲ್ಲ ವಿರೋಧ ಪಕ್ಷದವರು ಎಲ್ಲರೂ ಹೋಗಿ, ಇವತ್ತು ವಿಜಯೇಂದ್ರ ನಾವೆಲ್ಲ ಹೋಗಿ ಮುಖ್ಯಮಂತ್ರಿ ಅಂತ ಕೇಳಿದ್ವಿ. ಈ ಪ್ರಸ್ತುತ 2 ಕೋಟಿ MLDS 5 ಕೋಟಿ ಮಾಡಿಕೊಡ್ಲಿಲ್ಲ MLA ಗ್ರಾಂಟ್. ಹಾಗಾಗಿ ನಾನು ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಅದು 5 ಕೋಟಿ ಮಿನಿಮಮ್ ಮಾಡಬೇಕು. ಯಾವ್ದಾದ್ರು ಹಳ್ಳಿಗೆ ಹೋಗಿ ನಿಂತ್ಕೊಂಡ್ರೆ ದೇವಸ್ಥಾನದ ದುಡ್ಡು ಕೇಳ್ತಾರೆ, 5 ಲಕ್ಷ ಹಾಕಿ 3 ಲಕ್ಷ ಕೊಡಿ ಅಂತ. ಎಲ್ಲಿ ಕೊಡ್ಬೇಕು ನಾವು? ನೀವು ದುಡ್ಡೇ ಕೊಡದೇ ಇದ್ರೆ ಸತತವಾಗಿ 2.25 ವರ್ಷ ಬರೀ ಸಮಯ ವೇಸ್ಟ್ ಮಾಡಿದ್ರೆ ಹೊರತು 2.25 ವರ್ಷ ಟ್ಯಾಕ್ಸ್ ಕಲೆಕ್ಷನ್ ಹೆಂಗ್ ಮಾಡ್ಬೇಕು ಕಸದಿಂದ ಹಿಡಿದು ಎಲ್ಲದೂ ಮಾಡಿದೀನಿ, ಯಾವ್ದು ಉಳಿದಿಲ್ಲ. ಅಂತದ್ರಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ, ಅದನ್ನ ಮಾಡ್ತಾ ಇಲ್ಲ ಅಧ್ಯಕ್ಷ. ಆಮೇಲೆ 3 ವರ್ಷ ಆಯ್ತು, ಒಂದು ಮನೆ ಕೊಟ್ಟಿಲ್ಲ. ಏನ್ ನಾವು ಬಡವರ ಮಾಡೋದು? ಸರ್ಕಾರ ನಾವು ಹಿಂದುಳಿದ ಬಡವರ ಅಂತ ಪ್ರತಿ ದಿವಸ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಇರ್ತದೆ. ಆದ್ರೆ ಒಂದ್ ಮನೆ ಬಡವರು ಕೊಡಕ್ಕಾಗಿಲ್ಲ, SC ST ಅವ್ರು ಮನೆ ಕೊಡೋಕ್ಕಾಗಿಲ್ಲ, ಹಿಂದುಳಿದವ್ರು ಒಂದು ಮನೆ ಕೊಡಕ್ಕಾಗಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ರು ಅವ್ರು ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ? ಇದು ಮಡಿಕೊಂಡು ಏನ್ ಮಾಡ್ತಾರೆ ಇವರು? ಸರ್ಕಾರ ಇರೋದು ಜನಪರ ಕೆಲಸ ಮಾಡ್ಲಿಕ್ಕೆ. ಇದನ್ಯಾಕೆ ಒಳ್ಳೆ ರೀತಿ ಕಟ್ ಮಾಡ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಅಧ್ಯಕ್ಷ, ನಾವು ಒಂದು ಮನೆ ಕೊಡಕ್ಕಾಗಲ್ಲ. ಅದು ಯಾವ ಊರಿಗೂ ಏನ್ ಮಾಡಕ್ಕೆ? ನಿಮ್ಮನ್ನು ಸೇರ್ಕೊಂಡು ಮಾತಾಡ್ತೀರಿ. ಯಾವ ಊರಲ್ಲೂ ಮನೆ ಕೊಡಕ್ಕಾಗಿಲ್ಲ. ಹಾಗಾಗಿ ಮನೇನ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಜೊತೆಗೆ ಈ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾಫೇ ಇಲ್ಲ.
ಓಕೆ. ಸುಮಾರು 2.25 ಲಕ್ಷ ಔಟ್ ಆಫ್ 4.5 ಲಕ್ಷ ಸ್ಯಾಂಕ್ಷನ್ ಪೋಸ್ಟ್ ಅಲ್ಲಿ 2.25 ಲಕ್ಷ ಖಾಲಿ ಇವೆ. ವಿಶೇಷವಾಗಿ ಫಸ್ಟ್ ಪ್ರಿಯಾರಿಟಿ ಶುಡ್ ಗಿವನ್ ಟು ದಿ ಎಜುಕೇಶನ್, ಹೆಲ್ತ್ ಅಂಡ್ ಪೊಲೀಸ್. ನೀವು ಅಲ್ಲೇ 70,000 ವೇಕೆನ್ಸಿ ಇದೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಪ್ರತಿ ಟೀಚರು ಸಹ ಅತಿಥಿ ಶಿಕ್ಷಕರು ತಗೊಂಡು ಕೆಲಸ ಮಾಡೋದಾದ್ರೆ ಏನರ್ಥ? ನಾವು ಎಜುಕೇಶನ್ ಆದ್ಯತೆ ಕೊಡ್ಬೇಕಲ್ಲ ಅಧ್ಯಕ್ಷರೇ. ಯಾವುದೇ ಸರ್ಕಾರ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಕ್ಕಲ್ಲ. ಫಸ್ಟ್ ಪ್ರಿಯಾರಿಟಿ ಗಿವನ್ ಟು ದಿ ಎಜುಕೇಶನ್, ಹೆಲ್ತ್. ಅಲ್ಲೇ ಸ್ಟಾಫ್ ಇಲ್ಲ ಅಂದ್ರೆ ಕೆಲಸ ಮಾಡೋದಕ್ಕೆ ನಾವೇನು ಡೆವಲಪ್ಮೆಂಟ್ ಮಾಡ್ತೀವಿ? ರಸ್ತೆ ಮಾಡ್ತೀರಿ ಹಾಳಾಗೋಲಿ, ಒಂದು ಟ್ರೀಟ್ಮೆಂಟ್ ಕೊಡೋದು ಬೇಡವಾ? ಮಕ್ಕಳು ವಿದ್ಯಾಭ್ಯಾಸ ಮಾಡಿಸೋದು ಬೇಡವಾ? ಹಾಗಾಗಿ ಸರ್ಕಾರ ಅದು ಗಮನ ಹರಿಸಬೇಕು ಅಂತ ಈ ಓಕೆ. ಬಿ ಆರ್ ಪಾಟೀಲ್ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, 2 ನಿಮಿಷ ಮುಗಿಸ್ತಾರೆ. ಇವತ್ತೇನು ಸರ್, ನೆಕ್ಸ್ಟ್ ವಿಜಯೇಂದ್ರ. ಸರ್, ಈಗ ಮಾನ್ಯ ಅಧ್ಯಕ್ಷರೇ, ಇದುವರೆಗೂ ನಾವು ಚರ್ಚೆ ಮಾಡಿದ್ದೀವಿ. ಸರ್ ನಮ್ಮ ವಿರೋಧ ಅತಿವೃಷ್ಟಿ ಪಕ್ಷ ಬಗ್ಗೆ ನಾಯಕರು ಮಾತಾಡೋಕೆ ಅವಕಾಶ ಅಭಿಜ್ಞಾನದ ಎಲ್ಲ ಚರ್ಚೆ 2 ಮಿಕ್ಸ್ ಆಗಿ ಮಾಡಿದ್ದಾರೆ. ಮಾತಾಡ್ದೆ, 2 ಕೂಡ ಸೇರಿ. ಒಂದೇನಾಗಿದೆ ಅಂದ್ರೆ ನಾವು GST ಕಟ್ತೀವಿ, ಈ ಕಡೆಯವರು ಎಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ, ಕೇವಲ ಕಾಂಗ್ರೆಸ್ ಅವರೇ ಕಟ್ಟೋದಿಲ್ಲ. ಓಕೆ. ಈಕ್ವಲ್ ಟ್ರೀಟ್ಮೆಂಟ್ ಮಾಡಬೇಕು. ನೀವ್ಯಾಕೆ ಡಿಸ್ಪ್ಯಾರಿಟಿ ಮಾಡ್ತೀರಿ? ಅವ್ರಿಗೆ 50, ಇವ್ರು 25. ಆಯ್ತು ಕೃಷ್ಣ ಅವರೇ. ಒಂದ್ ನಿಮಿಷ ಅಧ್ಯಕ್ಷರೇ, ನಾವು ಅಲ್ಲ, ನಮಗೆ ಈಕ್ವಲ್ ಆಗಿ ಕೊಡಬೇಕು. ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ. ನಮ್ಗೇನು ಯಾರ ಬರೆಯಿಂದ ಕೊಡಕ್ಕೆಲ್ಲ, ಯಾವ ಪಾರ್ಟಿ ದುಡ್ಡಲ್ಲ. ಇದು ಸ್ಟೇಟ್ ಎಕ್ಸ್ಚೆಕರ್ ಅಮೌಂಟ್. ನಾವು ಕೊಟ್ಟ ಟ್ಯಾಕ್ಸು GST ನಾವು ಈಕ್ವಲ್ ಆಗಿ ಶೇರ್ ಮಾಡ್ಬೇಕಲ್ಲ, ಆಯ್ತು. ಈಕ್ವಲ್ ನಮಗೆ ಕೊಡ್ಬೇಕಲ್ಲ. ದಯಮಾಡಿ ತಮ್ಮ ಮುಖಾಂತರ ವಿನಂತಿಸ್ತೇನೆ, ತಾವು ಸೂಕ್ತ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಡಬೇಕು. ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಪಾಟೀಲ್ ಅವರೇ. ಅದೇ ರೀತಿ ಏನಿಗತ್ತು ಆಯ್ತು ಕೃಷ್ಣ. ಸಿದ್ದರಾಮಯ್ಯವರು ಡೆಲ್ಲಿಲಿ ಹೋಗಿ ಕೂತ್ಕೋತಾರೆ, ನಮಗೆ ಗ್ರಾಂಟ್ ಕೊಟ್ಟಿಲ್ಲ, ಅನ್ಯಾಯ ಆಗಿದೆ ಕೇಂದ್ರ ಸರ್ಕಾರ ಅಂತ. ಒಪ್ತೀನಿ. ನೀವೇನ್ ಮಾಡ್ತೀರಿ? ಕಾಂಗ್ರೆಸ್ಗೊಂದು ನಮಗೊಂದು ಕೊಡೋದು ಕಾಮನ್ ಕೊಡ್ಬೇಕು. ಆಯ್ತು, ಹೇಳಿದ್ರಲ್ಲ. ದಟ್ ಈಸ್ ದಿ ಡೆಮಾಕ್ರಸಿ. ಬಿಟ್ಬಿಟ್ಟು ಈ ರೀತಿ ನಡೆಸೋದು ಆಡಳಿತ ಖಂಡಿತ ಅಲ್ಲ. ಈ ಸರ್ಕಾರ 2.25 ವರ್ಷ ಬಿಗ್ ಝೀರೋ, ಯಾವ ಡೆವಲಪ್ಮೆಂಟು ಆಗಿಲ್ಲ. ಬರೀ ಡೆವಲಪ್ಮೆಂಟ್ ಇಲ್ಲ, ಪೇಪರ್ನಲ್ಲಿ ಬಿಟ್ಟು ಇನ್ನೇನು ಆಗಿಲ್ಲ ಅಧ್ಯಕ್ಷ. ಆಯ್ತು. ಬಿ ಆರ್ ಪಾಟೀಲ್ ಅವರೇ, ನೋಡಿ ಇದರಲ್ಲಿ 2 ಅಭಿವೃದ್ಧಿ ಮತ್ತು ಅತಿವೃಷ್ಟಿ ಅನ್ನೋದಕ್ಕೆ ಮಾತಾಡ್ತಾರೆ. ಬೇಗ ಮಾತಾಡ್ಸಿ. ಈಗ ಶರಣು ಸಲಗರ್ ಅವರು ಮಾತನಾಡಿದಾಗೆ ಇಡೀ ಕರ್ನಾಟಕದಲ್ಲಿ, ಅದು ಅತಿ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ವರ್ಷ ಬಿದ್ದಿದೆ. ಸುಮಾರು 50% ಮಳೆ ಅನಿರೀಕ್ಷಿತವಾಗಿ ಜಾಸ್ತಿ ಬಿದ್ದು ಇವತ್ತು ಏನು ನಮ್ಮ ಮುಂಗಾರು ಬೆಳೆಗಳಾದಂಥ ಹೆಸರು, ಉದ್ದು, ಸೋಯಾಬೀನು ಇದು ಸಂಪೂರ್ಣವಾಗಿ ಹಾಳಾಗಿದೆ ಅಧ್ಯಕ್ಷ. ಇವತ್ತು ಹಾರ್ವೆಸ್ಟಿಂಗ್ ಬಂದಿತ್ತು. ಒಂದು 8 ದಿವಸ ಮಳೆ ತಡೆದಿದ್ರೆ ರೈತರೆಲ್ಲ ರಾಶಿ ಮಾಡ್ಕೊಂಡು ಮನೆ ತರ್ತಿದ್ರು. ಆದರೆ ಬಾಯಿಗೆ ಮಣ್ಣು ಬಿತ್ತು. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ತೊಗರಿ ವಾಣಿಜ್ಯ ಬೆಳೆ, ಈ ವಾಣಿಜ್ಯ ಬೆಳೆ ಮೇಲೆ ನಾವು ನಿರ್ಭರವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ತೊಗರಿ ಬೆಳೆಯನ್ನು ಇಡೀ ಕಲಬುರಗಿಯಲ್ಲಿ ಅಷ್ಟೇ ಅಲ್ಲ, ಬೀದರು, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ ಆ ಕಡೆ ಕೂಡ ಎಲ್ಲ ಕಡೆ ಬಂದಿದೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ತೊಗರಿ ಬಿತ್ತಾ ಇದ್ದಾರೆ. ಈ ತೊಗರಿ ಬಿತ್ತಿದ್ದಾರೆ. ಮಾನ್ಯ ಅಧ್ಯಕ್ಷ, ತಮಗೆ ಗೊತ್ತಿರುವ ಹಾಗೆ ಬೇಳೆಕಾಳುಗಳನ್ನು ನಾವು ಇವತ್ತು ನಮಗೆ ಸಾಕಾಗೋದಿಲ್ಲ ಕಾರಣಕ್ಕಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈ ಬೇಳೆಕಾಳು ಮೂಲಭೂತವಾಗಿ ನಾವು ಬೆಳಿತೀವಿ. ಆದರೆ ತೊಗರಿ ಈ ವರ್ಷ ಅತಿ ಜಾಸ್ತಿ ಮಳೆ ಬಂದು ನಮ್ಮ ಕೈಗೆ ಬರ್ತದನ್ನಂಥ ಅನುಮಾನ ಇದೆ. ತೊಗರಿ ಸಂಪೂರ್ಣವಾಗಿ ಹಾಳಾಗ್ತದೆ. ಹಾಗಾಗಿ ಇವತ್ತು ಏನು ನೈಸರ್ಗಿಕ ವಿಪತ್ತು ಬಂದಿದೆ, ಇದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ. ತಕ್ಷಣ ಮಾನ್ಯ ಉಪಮುಖ್ಯಮಂತ್ರಿಗಳೆಲ್ಲ ಸದನದಲ್ಲಿದ್ದಾರೆ. ತಕ್ಷಣ ಸರ್ಕಾರದವರು ಅಧಿಕಾರಿಗಳಿಗೆ ಆದೇಶ ಕೊಟ್ಟು ಎಷ್ಟು ಪ್ರದೇಶದಲ್ಲಿ ಯಾವ್ಯಾವ ಬೆಳೆ ಹಾನಿಯಾಗಿದೆ, ಹೆಸರು ಎಷ್ಟಾಗಿದೆ, ಉದ್ದು ಎಷ್ಟಾಗಿದೆ, ಸೋಯಾಬೀನ್ ಎಷ್ಟಾಗಿದೆ, ತೊಗರಿಬೇಳೆ ಎಷ್ಟಾಗಿದೆ, ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಮತ್ತು ಎಷ್ಟು ಹಣ ರೈತರಲ್ಲಿ ತೊಂದರೆ ಆಗಿದೆ, ಲಾಸ್ ಆಗಿದೆ, ಇದನ್ನು ತಕ್ಷಣ ಅಧ್ಯಯನ ಮಾಡಿ ಕೊನೆಯ ದಿವಸ ನಾಡಿದ್ದು ವಿಧಾನಸೌಧದಲ್ಲಿ ಸರ್ಕಾರ ಒಂದು ಹೇಳಿಕೆಯನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದರೆ 3 ದಿವಸ ಬಿಟ್ಟರೆ ನಮಗೆ ಸದನದಲ್ಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಆ ಸದನ ಮುಗಿಯೋ ಒಳಗಾಗಿ ಸರ್ಕಾರ ವರದಿಯನ್ನು ತರಿಸ್ಕೊಂಡು ಈ ಸದನದಲ್ಲಿ ಸ್ವಯಂಪೂರ್ತ ಹೇಳಿಕೆಯನ್ನು ನೀಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು
ಬೆಳೆಗಳು ಕೈಗೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ಶೂರೆನ್ಸ್ ಸಿಸ್ಟಮ್ ಅನ್ನು ನಾವು ಬಿಲ್ಡಪ್ ಮಾಡಿದೆವು. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಇದನ್ನು ನಾವು ಮಾಡಿದ್ದೀವಿ. ಸಾಕಷ್ಟು ರೈತರು ಮುಂದೆ ಬಂದು ಈ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಮತ್ತು ಈ ಇನ್ಶೂರೆನ್ಸ್ನಿಂದ ಕ್ಲೇಮ್ ಮಾಡಿ ದುಡ್ಡು ಕೂಡ ಪಡಿತಾ ಇದ್ದಾರೆ. ಇದೊಂದು ಆರೋಗ್ಯಕರವಾದಂಥ ಬೆಳವಣಿಗೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಇನ್ಶೂರೆನ್ಸು ಅಲ್ಲಿ ಬಂದಿದೆ, ಆದರೆ ಬಿಡುಗಡೆ ಆಗ್ತಾ ಇಲ್ಲ. ಸುಮಾರು 341 ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಯಾಕೆ ಅಂತ ಕೇಳಿದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೇಗೆ ದುಡ್ಡು ಬರೋಕ್ಕೆ ಸಾಧ್ಯ ಇದೆ? ಅರೆ ಸರ್ವೆ ಮಾಡಿದವರು ನಿಮ್ಮ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಇನ್ಶೂರೆನ್ಸ್ ಕಂಪ್ನಿ ಪೂರ್ತಿ ಯಾಂತ್ರಿಕವಾಗಿದೆ, GPS ಆಗಿದೆ. ಅಷ್ಟೆಲ್ಲ ನೀವು ನಿಮ್ಮ ಅಧಿಕಾರಿಗಳನ್ನ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಇದನ್ನು ವರದಿ ಕಳಿಸೋದನ್ನು ಅದರ ಮೇಲೆ ಅನುಮಾನ ಪಡೋದು ಎಷ್ಟು ಸೂಕ್ತ ಮಾನ್ಯ ಅಧ್ಯಕ್ಷರೇ. ಅದಕ್ಕಾಗಿ ನಾನು ವಿನಂತಿ ಮಾಡ್ಕೋತೇನೆ, ತಕ್ಷಣ ಕಲಬುರಗಿ ಜಿಲ್ಲೆಯಲ್ಲಿ ಏನು 341 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಿಡುಗಡೆ ಆಗಬೇಕು, ಅದು ತಕ್ಷಣ ಬಿಡುಗಡೆಯಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಮನಂತಿಯನ್ನು ಮಾಡ್ಕೋತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಕ್ಷೇತ್ರದಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗಿದ್ದೆ. ಮನೆಗಳಲ್ಲಿ ನೀರು ಹೋಗಿದ್ದೆ ಮಾನ್ಯ ಅಧ್ಯಕ್ಷರೇ. ಮನೆಗಳಲ್ಲಿ ನೀರು ಹೋಗಿದ ಮೇಲೆ ಪಾಪ ಅವರಿಗೆ ನಿರ್ಗತಿಕರಾಗಿದ್ದಾರೆ, ಬೀದಿ ಮೇಲೆ ಬಂದಿದ್ದಾರೆ. ಊಟಕ್ಕೆ ಗತಿ ಇಲ್ಲ, ಮಲಗಲಿಕ್ಕೆ ಹಾಸಿಗೆ ಇಲ್ಲ. ನಾವೇನೋ NDRFನಲ್ಲಿ 5,000 ರೂಪಾಯಿ ಅವರಿಗೆ ಕೊಟ್ಟಿವಿ. ಅದು ಯಾಕೆ ಸಾಲ್ತದೆ ಮಾನ್ಯ ಅಧ್ಯಕ್ಷ? 5,000 ರೂಪಾಯಿ ಯಾವುದಕ್ಕೂ ಸಾಲೋದಿಲ್ಲ. ಕನಿಷ್ಠ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ಅವರಿಗೆ ಮರುಬದುಕವನ್ನು ಪ್ರಸ್ತಾಪಿಸಲು ಕನಿಷ್ಠ ಒಂದು 25,000 ರೂಪಾಯಿ ಆದರೂ ಕೊಡಬೇಕು, ಕೊಟ್ಟು ಅವರು ಬದುಕುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಇವತ್ತು ನಾನು ವಿನಂತಿಯನ್ನು ಮಾಡ್ಕೋತಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮಳೆ ಜಾಸ್ತಿ ಬಂದು ಶರಣು ಸಲಗರ್ ಹೇಳಿದಾಗೆ ಹೊಲದಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ, ಯಾವ ರಾಶಿ ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಒಕ್ಕಲ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆಗಳು ಹಾಳಾಗಿದ್ದಾವೆ, ರಸ್ತೆಗಳು ಹಾಳಾಗಿ ಸೇತುವೆಗಳು ಹಾಳಾಗಿದ್ದಾವೆ. ಇವತ್ತು ಸಂಪರ್ಕ ರಸ್ತೆ ಕಡಿದು ಹೋಗಿದೆ, ಬಸ್ಗಳು ಹೋಗ್ತಾ ಇಲ್ಲ, ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ, ಕಾಲೇಜುಗಳಿಗೆ ಮಕ್ಕಳು ಬರ್ತಾ ಇಲ್ಲ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ನಂದು ಮತ್ತು ನಮ್ಮ ಗುಲ್ಬರ್ಗ ಗ್ರಾಮೀಣ ಭಾಗದ ಅವ್ರ ಕ್ಷೇತ್ರದಲ್ಲಿ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಯಾಕಂದರೆ ಸಂಪರ್ಕ ರಸ್ತೆ ಕಡಿದು ಹೋಗಿದೆ. ಹಾಗಾಗಿ ಇವತ್ತು ತಕ್ಷಣ ಈ ಸಂಪರ್ಕ ರಸ್ತೆಗಳನ್ನು ಪುನರ್ನಿರ್ಮಾಣ ಮಾಡಬೇಕು. ರಸ್ತೆಗಳು ಎಲ್ಲೆಲ್ಲಿ ಹಾಳಾಗಿದ್ದಾವೆ ಆ ರಸ್ತೆಗಳನ್ನು ರಿಪೇರಿ ಮಾಡಬೇಕು. ಮತ್ತು ತಕ್ಷಣ ನಾನು ಇವತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ರಾಜ್ಯ ಸರ್ಕಾರದವರು ಒಂದು ತಂಡವನ್ನು ಮಾಡಿ ಇವತ್ತು ಕೇಂದ್ರಕ್ಕೆ ಕಳಿಸಬೇಕು. ಇಷ್ಟು ನಮ್ಮ ರಾಜ್ಯದಲ್ಲಿ ಮಳೆ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು ಅಂಥೇಳಿ ಕೇಂದ್ರದಿಂದ ತಂಡವನ್ನು ಕರೆಸಿ ಅಧ್ಯಯನ ಮಾಡಿಸಿ ಅವತ್ತು ರಾಜ್ಯಕ್ಕೆ ಬರಬೇಕಾದಂಥ ನ್ಯಾಯ ಪಡುವಂಥ ನಮ್ಮ ಪಾಲನ್ನು ಪಡೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತೀನಿ ಮಾನ್ಯ ಅಧ್ಯಕ್ಷರೇ. ಮತ್ತು ಈ ವಿಪರೀತ ಮಳೆ ಬಂದು ಲೈಟಿನ ಕಂಬಗಳೆಲ್ಲ ಕಿತ್ತು ಹೋಗಿಬಿಟ್ಟಿದ್ದಾವೆ, ಕರೆಂಟ್ ಇಲ್ಲ, ಕತ್ತಲೆಯಲ್ಲಿದ್ದಾರೆ ಜನ. ಇಂಥ ಸಂದರ್ಭದಲ್ಲಿ ಇವತ್ತು ಆದಷ್ಟು ಬೇಗನೆ ಅವರಿಗೆ ಕರೆಂಟನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಇನ್ಶೂರೆನ್ಸ್ ಬಿಡುಗಡೆ ಆಗಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ಅಲ್ಲ, ಹಣಕಾಸಿನ ಮಂತ್ರಿಗಳು ಅವರೇ. ಈಗ ನಮ್ಮಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.